ಇನ್ನೂ ಇದರಲ್ಲೇ ಇದ್ದೀರಲ್ಲ ನೀವು, ಫುಟ್ಟಿಂಗ್ಸ್ ಇನ್ನೊಂದು ಮಾಡೋದ್ರಲ್ಲೇ ಇನ್ನೂ ಇದೆಯಲ್ಲ ನೀವು. ಕಾಲಮ್ಸೇ ರೈಸ್ ಆಗಿಲ್ವಲ್ಲ, ಎಲ್ಲಾಗಿರಲಿ ಕಾಲಮ್ ರೈಸ್ ಆಗಿಲ್ಲ. ಇದೇನಂತಾರೆ ಇವರು ರೈಸ್ ಆಗಿಲ್ಲ. ಹಾಂ, ಮತ್ತು ಈಗ ಎಷ್ಟು ದಿವಸ ಆಯಿತು ಶುರು ಮಾಡಿ? ಶುರು ಮಾಡಬೇಕು. ನಮ್ದು ಏನಾಯಿತು, 1 ವರ್ಷ ಆಯಿತು. ಅಲ್ಲ, ಸಾಯಿಲ್ ರಿಪೋರ್ಟ್ ಕೊಟ್ಟಿದ್ರು. ಮತ್ತು ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡು ಇಲ್ಲ, ಸಾಯಿಲ್ ರಿಪೋರ್ಟ್ ಎಲ್ಲಾದರೂ ಬೇರೆ ದೇಶಕ್ಕೆ ಕಳಿಸಿದ್ರಾ? ಬೆಂಗಳೂರಲ್ಲಿ ಇಲ್ವಾ ಸಾಯಿಲ್ ರಿಪೋರ್ಟ್ ಕೊಡೋದು? ನಿಮ್ದೇನೋ ಡಿಲೇ ಆಯಿತಾ? ಡಿಲೇ ಆಗ್ತದೆ ಅಂತ ಹೇಳಿದ್ರು. ಅಲ್ಲ ಇವರೇ, ಈಗ ಆಯ್ತು ಅಂದರೆ ನೀವು ಹೇಳೋದು ಕಾಲಮ್ಸ್ ಪೊಸಿಷನ್ ಚೇಂಜ್ ಆಯ್ತಾ? ಪೊಸಿಷನ್ ಚೇಂಜ್ ಆಗಿದೆ. ಮತ್ತೆ ಸಾಯಿಲ್ ಟೆಸ್ಟಿಂಗ್ ಒಂದು ಆಡಿಟೋರಿಯಂ ಅದೊಂದು ಚೇಂಜ್ ಆಯ್ತು ಸರ್ ಅಷ್ಟೇ. ಎಕ್ಸ್ಕವೇಷನ್ ಏನು ಚೇಂಜ್ ಆಗಿದೆ? ಎಕ್ಸ್ಕವೇಷನ್ ಏನು ಚೇಂಜ್ ಆಗಿದೆ. ಮತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೊಂದು ಚೆಕ್ ಮಾಡಿ ನಮ್ಮ ಕಾಸ್ಟ್ ಹೇಳ್ತೀವಿ. ಥರ್ಡ್ ಪಾರ್ಟಿ ಪಟ್ಟು 28 ಅದನ್ನು ಮತ್ತೆ ರೀಡಿಸೈನ್ ಮಾಡಿ ಮತ್ತೆ ರೀಪ್ಲಾನ್ ಮಾಡ್ತೀವಿ. ಯಾರು ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಅವ್ರೇನಾದ್ರು ಲೇಟ್ ಮಾಡಿದ್ರಾ? ಗಿರೀಶ್ ಏನಪ್ಪ ನೀವೇನಾದ್ರು ಲೇಟ್ ಮಾಡಿದ್ರಾ? ಇದು ಸರ್ ಏನಾಗಿದೆ ಸರ್, ಫಸ್ಟ್ ನಾವು ಮಾಡಿದಾಗ SBC ಒಂದು ಸತಿ ಮಾಡಿಸಿದ್ವಿ. ಆವಾಗ 40 ಟನ್ಸ್ ಬಂದಿತ್ತು ಸರ್. 40 ಟನ್ಸ್ ಪ್ರಕಾರ ಒಂದು ಡಿಸೈನ್ ಕೊಟ್ಟಿದ್ದೀವಿ. ಆಮೇಲೆ ಎಕ್ಸ್ಟಿಮೇಟ್ ಮಾಡಿದ್ಮೇಲೆ ಒಂದು ಸತಿ ಟೆಸ್ಟ್ ಮಾಡಬೇಕು. ಈಗ ಕನ್ಫರ್ಮೇಟಿವ್ ಟೆಸ್ಟ್ ಮಾಡ್ತಾರೆ ಎಲ್ಲ ಕಡೆ. ಅವ್ರು ಮಾಡಿದಾಗ ಅವರು ಇನ್ನೊಂದು ಸ್ಟೆಡ್ಲೆಂಟ್ ಅನ್ನೋದು ಕೊಟ್ಟಿದ್ದೀವಿ. ಅವ್ರು ಹೇಳಿದ್ರು ಇಲ್ಲ 40 ಟನ್ಸ್ ಬರೋಲ್ಲ, ಇದು ಕಂಪ್ಲೀಟ್ಲಿ ರಿವೈಸ್ ದ ಡಿಸೈನ್, ಇವತ್ತು ಮೇಕ್ ಅ ರ್ಯಾಪ್. ಅದಕ್ಕೆ ರ್ಯಾಪ್ ಡಿಸೈನ್ ಮಾಡ್ತೀವಿ. ರ್ಯಾಪ್ ಡಿಸೈನ್ ಮಾಡಿದ್ವಿ. ಆಮೇಲೆ ಡೆಪ್ತಲ್ಲಿ ಎಕ್ಸ್ಕವೇಷನ್ನು ಅವೆಲ್ಲ ಲೆಕ್ಕ ಹಾಕಿದಾಗ ಕೆಲವೊಂದು ಪೋರ್ಷನಲ್ಲಿ ಒಂದು ಆಡಿಟೋರಿಯಂ ಇರ್ತದೆ, ಅದನ್ನ ತೆಗೆದು ಪ್ಲಸ್ ಒಂದು ಪೋರ್ಷನ್ನು ಸ್ವಲ್ಪ ಬೇಸ್ಮೆಂಟ್ ತಿರ್ಗಿ ಅದಕ್ಕೂ ಇನ್ನಷ್ಟು ಡಿವೈಡ್ ಮಾಡಿ ಚೇಂಜಸ್ ಡನ್ ದ ಡಿಸೈನ್. The only changes is removing of auditorium, sir, but the levels have not been changed. The levels remain the same. So there has not been any revision, and instead of 2 basement, we are going for 1 basement, but still we maintain the same level, only 1.5 meter raise again. See, they are attributing the delay due to various all these aspects. Is it true? Sir, You mean to say 1 year? This is No. the progress what we expect? No, sir, not really. The progress is definitely not to the Some point. some part of it is due to that whatever change in changes and SBC all. changes. But See, after I that, can agree. Few months I can agree, but it is almost 1 month. 1 year. Nothing has seen. Not even columns have come up. How can we expect accept all these delays? Penalty clauses ಏನಿದೆ? penalty ಎಲ್ಲ ತೊಂದರೆ ಇಲ್ಲ, ಪ್ರಶ್ನೆ ಇಲ್ಲ. ಪೆನಾಲ್ಟಿ ಕ್ಲಾಸಸ್ ಇದೆ. ಪೆನಾಲ್ಟಿ ಕ್ಲಾಸಸ್ ಹಾಕ್ಬೇಕಲ್ಲ ನೀವು, ಅದೆಲ್ಲ ಯೂಸ್ ಎನ್ಫೋರ್ಸ್ ಮಾಡಬೇಕಲ್ಲ. ಕಾಂಟ್ರಾಕ್ಟ್ ಪೆನಾಲ್ಟಿ ಹಾಕಿ. ಮತ್ತೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಡಿಲೇ ಅಂತ 2-3 ಲೆಟ್ರ್ ಕೊಟ್ಟಿದ್ದೀವಿ. ಅಲ್ಲ ಇಲ್ಲೇ ಹೇಳ್ಬಿಡಿ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅಲ್ಲ, ಹೆಲ್ತ್ ಸಿಸ್ಟಮ್ಸ್ ಕೊಟ್ಟಿದ್ದೇ ತಪ್ಪು ಅಲ್ವಾ? ಅಲ್ಲ, ಸಿ ಕಾಂಟ್ ಡೆಲಿವರ್ ಅಂದರೆ ಯಾಕೆ ಕೊಡ್ಬೇಕು ನಿಮಗೆ? ಏಜೆನ್ಸಿ ನಿಮ್ಗೆ ಯಾಕೆ ಕೊಡಬೇಕು? ವೈ ಶುಡ್ ವಿ ಗಿವ್ ಇಟ್ ಟು ಯುವರ್ ಏಜೆನ್ಸಿ ಇಫ್ ಯು ಆರ್ ನಾಟ್ ಏಬಲ್ ಟು ಡೆಲಿವರ್ ಆನ್ ಟೈಮ್? ಥಿಂಗ್ಸ್ ಕಾಲ ಬದಲಾಗಿದೆ ಅಂದರೆ ಏನೋ ಹಿಂದಿನ ಕಾಲದಲ್ಲಿ ಸಿಸ್ಟಮ್ ಬೇರೆ ಇತ್ತು. ಇವತ್ತೆಲ್ಲ ಬಿಲ್ಡಿಂಗ್ ಬಿಗ್ ಬಿಲ್ಡಿಂಗ್ಸ್ ಇನ್ ವೆರಿ ಶಾರ್ಟ್ ಟೈಮ್. ಟೆಕ್ನಾಲಜಿ ಮೆಷಿನರಿ ಸ್ಪೀಡು ಮತ್ತು ರೌಂಡ್ ದ ಕ್ಲಾಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನು ಮಾಡ್ತಾರೆ? ಅಲ್ಲ, ಡಿಲೇ ಆದಂಗೆ ಮತ್ತೆ ಆಮೇಲೆ ಕಾಸ್ಟ್ ಎಸ್ಕಲೇಷನ್ನು ಯಾವುದು ಏನು ಕೊಡಲ್ಲ. ಹೇಳ್ತೀನಿ ಕೇಳಿ, ಯಾವುದು ನಥಿಂಗ್ ವಿಲ್ ಬಿ ಗುಡ್. ಅಲ್ಲಲ್ಲ, ನೀವು ಕಾಸ್ಟ್ ಎಸ್ಕಲೇಷನ್ನು ಮತ್ತೊಂದು ಅದು ಯಾವುದು ಕ್ಲಾಸ್ ಅನ್ಲೆಸ್ ನೀವೆಲ್ಲ ಡಾಕ್ಯುಮೆಂಟ್ ಮಾಡಬೇಕು. ಡಿಲೇಗೆ ಮತ್ತೊಂದು ಇವೆಲ್ಲ ವಾಟ್ ಎವರ್ ಈಗೇನು ಡಿಸೈನ್ ಚೇಂಜು ಮತ್ತೊಂದು ಆಲ್ ಮೈನ್ ಸಬ್ಸ್ಟ್ರಾಕ್ಟಿಂಗ್ ಆಲ್ ದಿಸ್ ಥಿಂಗ್ಸ್ ಯು ಹ್ಯಾವ್ ಟು ಎನ್ಫೋರ್ಸ್ ದ ಡಿಲೇ. ಪೆನಾಲ್ಟಿ ಹಾಕಲೇಬೇಕು, ಪೆನಾಲ್ಟಿ ಹಾಕಲೇಬೇಕು. ಎವ್ರಿಥಿಂಗ್ ಶುಡ್ ಬಿ ಆನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನಾಳೆ ಬೆಳಗ್ಗೆ ಕಾಸ್ಟ್ ಎಸ್ಕಲೇಷನ್ನು ಒಂದು ಸ್ಟೇಜಿಗೆ ಬಂದುಬಿಟ್ಟು ನಮಗೆ ಕೊಡಲಿಲ್ಲ ಅಂದರೆ ಕೆಲಸ ನಿಲ್ಲಿಸ್ಬಿಡ್ತೀನಿ, ಇವ್ಯಾವು ನಾವು ಒಪ್ಪಕ್ಕಾಗೋದಿಲ್ಲ. ಅವ್ಯಾವು ನಾವು ಒಪ್ಪಕ್ಕಾಗೋದಿಲ್ಲ. ಹೌದು, ನೀವೇನು ನೋಟಿಸಸ್ ಕೊಟ್ಟಿದ್ದೀರಿ ಹೇಳಿ? ಎಷ್ಟು ಅವ್ರಿಗೆ ಎಲ್ಲಿ ಕಾಪಿ ಸಾಮ್ರಾಜ್ಯ ತೋರಿಸಿ, ಸುಮ್ಮನೆ ಕತೆ ಹೇಳೋದು ಬೇಡ. ನೋಟಿಸ್ ಕೊಡಿ, ನಾವು ಇಶ್ಯೂ ಮಾಡಿದ್ವಿ. ಭಾಸ್ಕರ್ ನಮ್ಮ ಕಡೆಯಿಂದ ಬಂದಿಲ್ವಾ ಅದು? ನೋಟಿಸ್ ಕಾಪಿ
ಇಷ್ಟೊತ್ತಿಗೆ ಇಷ್ಟು ಲೆವೆಲ್ಸ್ ಆಗಬೇಕಾಗಿಲ್ಲ. 3 ಕೊಡಿ ಸರ್ ಇದು ಅಲ್ಲ ನಾನು ಗೊತ್ತಿದೆ ಅದಕ್ಕೆ ಸರ್. ಅಟ್ಲೀಸ್ಟ್ ಈಗ ಇದೊಂದು ಬಿಲ್ಡಿಂಗ್ ಆಗಿಬಿಟ್ಟಿದ್ರೆ ಅಟ್ಲೀಸ್ಟ್ ಒಂದು ಇದಿರೋದು ನಾವು ನೋಡಿ ಈಗ 100 ವರ್ಷದ ಹಳೆ ಸ್ಟ್ರಕ್ಚರಾಗಿ ನಾವು ಇವತ್ತು ಮುಂದುವರಿಸ್ತೀವಿ. ಐ.ಐ.ಟಿ ಮಾದರಿ ಅಂತ ಹೆಂಗಾಗತ್ತೆ ಇವಾಗ ನನ್ನ ಪ್ರಕಾರ ಇನ್ನು 2.5 ವರ್ಷ ಕೊಟ್ಟರು ಮಾಡಲ್ಲ. ಇವ್ರು ಈ ಥರ ಪೇಸಲ್ಲಿ ಮಾಡೋಂಗಿದ್ರೆ ಆಗೋದಿಲ್ಲ. ಸುಮ್ಮನೆ ಎಷ್ಟು ಏನು ಮಾತಾಡ್ತೀವಿ ನೋಡಿ. ಈಗ ಅದು ಮಣ್ಣು ಅದೇನು ಚೆಕ್ ಮಾಡಿದ್ರೆ ಅದು ಸ್ಯಾಂಡಿ ನೇಚರ್ ಇದೆ ಮಾಧವ್, ಅದು ಫಿಲ್ಲಿಂಗ್ ಸಾಯಿಲ್ ಫಾರ್ ಫಿಲ್ಲಿಂಗ್ ನೋಡಿ. ಅದು ನೋಡಿ ನನಗೆ ಇಲ್ಲಿಂದ ನೋಡಿದ್ರೆ ಮರಳು ಕಂಟೆಂಟ್ ಜಾಸ್ತಿ ಇದ್ದಂಗೆ. ಕೊಟ್ಟಿದ್ದಾರಾ ಸ್ಯಾಂಡ್ ಕಂಟೆಂಟ್ ಇದು ಜಾಸ್ತಿ ಇಲ್ಲಿದೆ ಸರ್. ಎಲ್ಲಿ ಸ್ಟೋರ್ ಮಾಡಿದ್ರು ಅದನ್ನು? ಇವರೇ ಬಟ್ ಅದು ಅಲ್ಲ ನೋಡಿದೆ, ಅದು ನೋಡಿದೆ ನಾನು. ಅದು ಕೆಪ್ಟ್ ಆಗ್ಬಾರ್ದು. ಕ್ಲಿಯರ್ ಮಾಡಿದ್ದೀವಲ್ಲ ಈಗ ಎಕ್ವಿಪ್ಮೆಂಟ್. ಈಗ ನಾವು ಎಲ್ಲಿ ಇಟ್ಕೋಬೇಕು ಅನ್ನೋದು ಬಾರಿ ಕಷ್ಟ. ಒಳಗಡೆ ಎಲ್ಲಿ ಇಡಬೇಕು, ಎಲ್ಲಿ ಕ್ಲಾಸ್ ಮಾಡಬೇಕು ಅನ್ನೋದು ಬಾರಿ ಕಷ್ಟ. ಇಷ್ಟು ಟೆಂಪರರಿ ಮಾಡಿಕ್ಕೆ ಕ್ಲಾಸಸ್ ಇವತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಉದ್ದೇಶ ಸುಮಾರು 87 ಕೋಟಿ ರೂಪಾಯಲ್ಲಿ ಇಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು. ಈಗಾಗಲೇ ಕಾಮಗಾರಿ ಚಾಲನೆ ಆಗಿದೆ. ನಾನು ಸುಮಾರು 4-5 ತಿಂಗಳಿಂದ ಇದ್ರ ಬಗ್ಗೆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಬೇಕು, ಮಣ್ಣು ಕುಸಿತ ಆಗ್ತಾ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ಇದಕ್ಕೆ ಅಡಿಪಾಯ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಆಯಿತು. ಆದರೆ ಈಗ ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇದು ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಆಗಿಲ್ಲ. ಸಮಸ್ಯೆ ಏನಂದರೆ ಈಗ ಇಲ್ಲಿ ಕಾಲೇಜು ನಡೀತಾ ಇದೆ. ಈಗ ಸುಮಾರು 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಕಾಲೇಜು. 1913 ಇಸ್ವಿಯಲ್ಲಿ 1913ರಲ್ಲಿ ಪ್ರಾರಂಭ ಆಗಿ ನಂತರ ಸ್ಕೂಲ್ ಆಫ್ ಇಂಜಿನಿಯರಿಂಗಿಂದ ಇಂಜಿನಿಯರಿಂಗ್ ಕಾಲೇಜಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರ ಹೆಸರನ್ನು ಇದಕ್ಕೆ ಕೊಟ್ಟಿದ್ದಾರೆ. ಕಳೆದ ಸರ್ಕಾರ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿದ್ದಂಥದ್ದನ್ನು ಬೇರ್ಪಡಿಸಿ ಇದಕ್ಕೆ ಪ್ರತ್ಯೇಕವಾದಂಥ ವಿಶ್ವವಿದ್ಯಾಲಯದ ಸ್ಥಾನಮಾನ ಮತ್ತು ಐ.ಐ.ಟಿ ಮಾದರಿಯಲ್ಲಿ ಇದನ್ನು ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಅಂತಕ್ಕಂಥ ಹೆಸರನ್ನು ನಾಮಾಂಕಿತ ಮಾಡಿ ಇದಕ್ಕೆ ಪ್ರತ್ಯೇಕವಾದಂಥ ಬೋರ್ಡ್ ಆಫ್ ಗವರ್ನರ್ಸ್ ಅಂತಕ್ಕಂಥ ಹೊಸ ಏನು ಸ್ವಾಯತ್ತತೆ ಹೆಚ್ಚು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಹಣನೂ ಈಗ 87 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ, ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಆದರೆ ನಿರೀಕ್ಷಿತ ಮಟ್ಟದ 24 ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಆಗಬೇಕಾಯಿತು. ನೆಲ ಅಂತಸ್ತು, ಬೇಸ್ಮೆಂಟು ಮತ್ತು ನೆಲ ಅಂತಸ್ತು ಮತ್ತು ಮೇಲಿನ 6 ಅಂತಸ್ತಿನ 6 ಫ್ಲೋರ್ಸ್, ಗ್ರೌಂಡ್ ಪ್ಲಸ್ G+6 ಇಷ್ಟು ಆಗಬೇಕಾಗಿತ್ತು 24 ತಿಂಗಳಲ್ಲಿ. ಈಗಾಗಲೇ 1 ವರ್ಷ ಕಳೆದಿದೆ. ಇನ್ನು ನಾವು ಬೇಸ್ಮೆಂಟು ಬರೀ ಫುಟ್ಟಿಂಗು ಹಂತದಲ್ಲೇ ಇದ್ದೀವಿ. ಬಹುಶಃ ಇದೆಲ್ಲ
ಕೆಲಸ ಪ್ರಾರಂಭ ಆಗಿ 2-3 ತಿಂಗಳಲ್ಲಿ ಅಥವಾ 4 ತಿಂಗಳ ಒಳಗೆ ಆಗ್ತಕ್ಕಂಥ ಕೆಲಸದ ಮಟ್ಟದಲ್ಲಿ ಇವತ್ತು 1 ವರ್ಷ ಆದರೂ ಕೂಡ ಇವತ್ತು ಆ ಮಟ್ಟದಲ್ಲಿದೆ. ಸಣ್ಣ ಪುಟ್ಟ ಬದಲಾವಣೆಗಳಾಗಿದ್ದಾವೆ. ಹಿಂದೆ ನಾನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಡಿಟೋರಿಯಮನ್ನು ಪ್ರಪೋಸ್ ಮಾಡಿದ್ವಿ. ಮಧ್ಯದಲ್ಲಿ ಟ್ರಯಾಂಗಲ್ ಸ್ಪೇಸ್ ಬರ್ತದೆ, ಅಲ್ಲಿ ಆಡಿಟೋರಿಯಂ ಪ್ರಪೋಸ್ ಮಾಡಿದ್ರು. ಇದೆಲ್ಲ ಏನೇ ಬದಲಾವಣೆ ಅಂದರೂ ಕೂಡ ಇವತ್ತು ಗುತ್ತಿಗೆದಾರರು ಇದನ್ನು ಕಾಮಗಾರಿಯನ್ನು ಬೇಗ ಹೆಚ್ಚತಕ್ಕಂಥ ಕೆಲಸ ಮಾಡಿಲ್ಲ. ಈಗ ನೀವೇ ನೋಡ್ತಾ ಇದ್ದೀರಾ, 100 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಇವತ್ತಿನ ಒಂದು ಖಾಸಗಿ ತಾಂತ್ರಿಕ ಕಾಲೇಜುಗಳಿಗೆ ಹೋಲಿಸಿದಾಗ ಇಷ್ಟು ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಸುಮಾರು ಸಾವಿರಾರು ಜನ, ಬಹುಶಃ ಲಕ್ಷಾಂತರ ಜನ ಇಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ದೇಶ ವಿದೇಶಗಳಲ್ಲಿ ಇವತ್ತು ಹೆಸರು ಗಳಿಸಿರ್ತಕ್ಕಂಥ ಒಂದು ಸಂಸ್ಥೆ ಇದು. ಇಂಥ ಒಂದು ಸಂಸ್ಥೆಗೆ ಪರಿಸ್ಥಿತಿ ನೋಡಿದಾಗ ಭಾಳ ನೋವಾಗ್ತದೆ. ಈಗಾಗಲೇ 50 ಎಕರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗುರುತಿಸಿರ್ತಕ್ಕಂಥದ್ದಿದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸುಮಾರು ನಾವು ಅಧಿಕಾರ ವಹಿಸಿಕೊಂಡ ನಂತರ ನಾನು ಇದನ್ನು ಸಂಪೂರ್ಣವಾಗಿ ಇದರ ಬಗ್ಗೆ ತೀರ್ಮಾನ ಮಾಡಿದ್ದೀವಿ. 50 ಎಕರೆ ಏನು ಕೊಟ್ಟಿದ್ದಾರೆ ಅಲ್ಲಿ ಅಂತಾರಾಷ್ಟ್ರೀಯ ದರ್ಜೆಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ಹೊಸ ಒಂದು ಕಾಲೇಜನ್ನೇ ಅಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಕನಸು. ಆ ಕನಸನ್ನು ಮುಖ್ಯಮಂತ್ರಿಗಳ ಜೊತೆ ಹಂಚ್ಕೊಂಡಿದ್ದೀವಿ. ಅವ್ರಿಗೂ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಆ ಒತ್ತಾಯದ ಪರಿಣಾಮ ಕಳೆದ ಒಂದು ಬಜೆಟಲ್ಲಿ 25 ಕೋಟಿ ಅನುದಾನ ಒದಗಿಸುವಂಥದ್ದಕ್ಕೆ ನಾವು ಯಶಸ್ವಿಯಾದ್ವಿ. ಈಗ ಅದು ಕೂಡ ಆ್ಯಕ್ಷನ್ ಪ್ಲ್ಯಾನ್ ಆಗಿದೆ. ಆದರೆ ಇದು ಏನೇ ಮಾಡಲಿ, ನಾವು ಇದು ಏನೇ ವ್ಯವಸ್ಥೆ ಇಲ್ಲಿ ಮಾಡಲಿ ಕೂಡ ಇದು ಕೇವಲ ಈಗ ಸದ್ಯಕ್ಕೆ ಮುಂದೆ ಹೊಸ ನಮ್ಮ ಒಂದು ಕ್ಯಾಂಪಸ್ ಬರೋವರೆಗೂ ಮಾತ್ರ ಅಷ್ಟೇ. ನಂತರ ಇದನ್ನು ಯಾವ ರೀತಿ ಬಳಸ್ಕೋಬೇಕು, ಇದನ್ನು ಯಾವ ರೀತಿ ಏನೋ ಇನ್ನೋವೇಷನ್ ಸೆಂಟರ್ ಮಾಡಬೇಕಾ, ಇನ್ಕ್ಯುಬೇಷನ್ ಸೆಂಟರ್ ಮಾಡಬೇಕಾ, ಅದನ್ನು ಯಾವ ರೀತಿ ಇದೊಂದು ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ವತ್ತು, ಇದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತಕ್ಕಂಥದ್ದು ಮುಂದೆ ತೀರ್ಮಾನ ಮಾಡ್ತೀವಿ. ಆದರೆ ಮೂಲವಾಗಿ ಇವತ್ತು ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಅನುದಾನ ಕೊಟ್ಟು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಬೇಗ ಕಾಮಗಾರಿ ಮುಗಿಸಿ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನಾವು ಕಾಣ್ತಾ ಇದೆ. ಅದರಿಂದ ಇನ್ಮೇಲೆ ಇದಕ್ಕೆ ನಾನು ಪ್ರತ್ಯೇಕವಾಗಿ ಆಗಿಂದಾಗೆ ಇದಕ್ಕೆ ಮಾನಿಟರ್ ಮಾಡ್ತಕ್ಕಂಥದ್ದು, ಗಮನ ಹರಿಸ್ತಕ್ಕಂಥದ್ದು ಮತ್ತು ಇದಕ್ಕೆ ಗುತ್ತಿಗೆದಾರ ಮೇಲೆ ಏನು ನಾವು ಕಂಡೀಷನ್ಸ್ ಏನಿದ್ದಾವೆ ಟೆಂಡರ್ ಇದರಲ್ಲಿ ಅದ್ರ ಪ್ರಕಾರ ಅವ್ರ ಮೇಲೆ ನೋಟಿಸ್ ಕೊಡುವಂಥದ್ದು ಮತ್ತು ವೇಗ ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಕಾಮಗಾರಿ ಪೂರ್ಣ ಆಗಬೇಕು ಅಂತಕ್ಕಂಥ ಉದ್ದೇಶ ಮತ್ತು ಇಲ್ಲಿ ಏನೇನು ಸೌಲಭ್ಯ ಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಒದಗಿಸ್ತಕ್ಕಂಥದ್ದು. ಹೊಸ ಕ್ಯಾಂಪಸ್ಗೆ ನಾವು ಯಾವ ರೀತಿ ಹಣ ಸರಿದೂಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ಇದರ ಜೊತೆಯಲ್ಲಿ ಹೊಸ ಕ್ಯಾಂಪಸ್ನ ವಿನ್ಯಾಸದ ಜೊತೆಗೆ ಅದಕ್ಕೆ ಅನುದಾನವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಮತ್ತು ಇದಾಗಲೇ ಇದರಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಈ ವಿಶ್ವವಿದ್ಯಾಲಯ ಮಾಡುವಂಥ ಸಂದರ್ಭದಲ್ಲಿ 33 ಅಂತ ಹೇಳಿ 33% ಸರ್ಕಾರ ಅನುದಾನ ಕೊಡ್ತಕ್ಕಂಥದ್ದು, 33% ನಮ್ಮ ಈ ಹಳೆ ವಿದ್ಯಾರ್ಥಿಗಳು ಅಲ್ಯುಮಿನಿಯಿಂದ ಕೊಡುವಂಥದ್ದು ಅಂತಕ್ಕಂಥದ್ದು ಒಂದು ಒಡಂಬಡಿಕೆ ಆಗಿದೆ. ಮತ್ತು ಇನ್ನು 33% ನಾವು ಬೇರೆ ರೀತಿಯಲ್ಲಿ ಇದನ್ನು ಇಂಡಸ್ಟ್ರೀಸು ಮತ್ತು ಬೇರೆಯವ್ರ ಮುಖಾಂತರ ಈ ಹಣ ಒಂದು ಒದಗಿಸ್ತಾವೇನೋ ಅದಕ್ಕೆ ಬಂದುಗೂಡಿಸ್ತಕ್ಕಂಥ ಒಂದು ಕೂಡ ಇದರಲ್ಲಿ ಇದೆ. ಆದರೆ ಮೊದಲು ಹೆಜ್ಜೆ ನಾವು ಸರ್ಕಾರ ಇಡಬೇಕಾಗುತ್ತೆ. ಆ ಕಾರಣದಿಂದ ನಾವು ಮೊದಲು ಹೆಜ್ಜೆ ನಾವು ಸರ್ಕಾರ ಮುಂದೆ ಇಟ್ಟು ನಾವು ಮುಂದೆ ಬೇರೆಯವರನ್ನು ಇದಕ್ಕೆ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸರ್, ಈಗ 125 ಕೋಟಿ ಅನುದಾನವನ್ನು ಇದಕ್ಕೆ ಕಾಮಗಾರಿಗೆ ಇಟ್ಟಿದ್ರು ಕಳೆದ ಸರ್ಕಾರದ ಅವಧಿಯಲ್ಲಿ. ಈಗ ಇದುವರೆಗೂ ನಿಮ್ಮ ಸರ್ಕಾರ ಬಂದ ಮೇಲೆ ಕಾಮಗಾರಿಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಾ ಕಾಮಗಾರಿಗೆ? ಈಗ ನೋಡಿ 87 ಕೋಟಿ. ಓಕೆ, 87 ಕೋಟಿ ಕಾಮಗಾರಿನೇ ಆಗದೆ ಇದ್ರೆ ಬಿಡುಗಡೆ ಎಲ್ಲಿ ಬಂತು? 25 ಆಗಲೇ ರಿಲೀಸ್. ಈಗ ಇಲ್ಲ ಕಾಮಗಾರಿನೇ ಈಗ ಪ್ರಗತಿ ಆಗದೆ ಇದ್ದಾಗ ಅನುದಾನದ ಕೊರತೆ ಇಲ್ಲ. ಓಕೆ, ಒಂದು ಸತಿ ಬಜೆಟೆಡ್ ಆಗಿ ಒಂದು ಸತಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟ ಮೇಲೆ ಕಾಮಗಾರಿ ಪ್ರಗತಿ ಅನುಗುಣವಾಗಿ ಅವರಿಗೆ ಗುತ್ತಿಗೆದಾರರಿಗೆ ಹಣ ಕೊಡ್ತಕ್ಕಂಥದ್ದಾಗುತ್ತೆ. ಇದ್ರ ಮಿಗಿಲಾಗಿ 25 ಕೋಟಿ ನಾವು ಈಗ ವೈಫೈ ಇಲ್ಲ ಕ್ಯಾಂಪಸ್ಸಲ್ಲಿ, ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಈ ರೀತಿ ಹಲವಾರು ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ, DOG ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋದನ್ನು ಕೂಡ ನಾವು ಮೊನ್ನೆ ಕ್ಯಾಬಿನೆಟಲ್ಲಿ 1 ತಿಂಗಳ ಹಿಂದೆ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ. ಈಗ ಅವರು ಟೆಂಡರ್ ಪ್ರಕ್ರಿಯೆ ಮತ್ತೊಂದು ಚಾಲನೆಯಲ್ಲಿ ಇಟ್ಟಿದ್ದಾರೆ. ಆ ಕೆಲಸ ಪ್ರತ್ಯೇಕವಾಗುತ್ತೆ, ಅದಕ್ಕೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೂ ಸಂಬಂಧ ಇಲ್ಲ. ಸರಿ, ಹೊಸ ಕಟ್ಟಡ ಆದರೆ ಈ ಯೂನಿವರ್ಸಿಟಿ ಶಿಫ್ಟ್ ಆಗುತ್ತೆ ನೋಡಿ. ಈಗ ಹೊಸ ಕಟ್ಟಡ ಆಗಬೇಕು. ಈಗ ಹೊಸದಾಗಿ ನಾವು ಯೂನಿವರ್ಸಿಟಿ ಕಟ್ಟೋದು ಹೇಗಾಗಲ್ಲ. ಈ ಬರೀ 87 ಕೋಟಿ ಇದೆ ಇವತ್ತು.
ಇಷ್ಟು ತಡ ಆಗ್ತದೆ. ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಸುಮಾರು 500 ಕೋಟಿ, ಕಮ್ಮಿ ಅಂದರೆ 500 ಕೋಟಿಯಲ್ಲಿ ಇವತ್ತು ಹೊಸ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ದರ್ಜೆಗೆ ಮಟ್ಟದಲ್ಲಿ ಕಟ್ಟಬೇಕು ಅಂತಕ್ಕಂಥ ನನ್ನ ಕನಸು. ವಿಶ್ವೇಶ್ವರಯ್ಯನವರು ಇವತ್ತು ಅವರಿಗೆ ನಾವು ಏನಾದರೂ ಒಂದು ಗೌರವ ಕೊಡಬೇಕಾದ್ರೆ ಈ ನಿಟ್ಟಿನಲ್ಲಿ ಅವರ ಹೆಸರಿಟ್ಟಿರ್ತಕ್ಕಂಥ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ನಾವು ಕೊಂಡೊಯ್ದಾಗ ಮಾತ್ರ ಅವ್ರಿಗೆ ನಾವು ಕೊಡ್ತಕ್ಕಂಥ ಗೌರವ. ಆ ಕಾರಣದಿಂದ ಅದಿನ್ನೂ ಆಗಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡಿದಾಗ ಬಹುಶಃ 3-4 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಬೇಗ ಎಲ್ಲರೂ ಜೊತೆಗೊಂಡು ಖಂಡಿತ 3 ವರ್ಷದಲ್ಲಿ 4 ವರ್ಷದಲ್ಲಿ ಮಾಡುವಂಥದ್ದಕ್ಕೆ ನಾವೆಲ್ಲ ತೊಗೊಳ್ತೀವಿ. ಆದರೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ನಾವು ಫಸ್ಟು ನಾವು ಅಷ್ಟು ದುಡ್ಡು ಹಾಕಿದ್ದೀವಿ, ಪ್ರಾರಂಭ ಮಾಡ್ತೀವಿ ಅಂದಮೇಲೆ ನಾನು ಅದು ನಿಖರವಾಗಿ ಹೇಳ್ಬಲ್ಲೆ. ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸರ್, ಈಗ IIT ಮಾಡೆಲ್ ಜೊತೆಗೆ ಈಗ BJP ಅವರು IIT ಮಾಡೆಲ್ ಮಾಡ್ತೀವಿ ಅಂತ ಹೇಳಿದರು. ಈಗ ನಿಮ್ಮ ಸರ್ಕಾರ ಬಂದಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸಿಯನ್ನು ಮಾಡೋಕ್ಕೆ ಹೊರಟಿದ್ದೀರಾ. ಈಗ IIT ಮಾಡೆಲ್ ಇರುತ್ತಾ ಇಲ್ಲ ಸೆಂಟರ್ ಆಫ್ ಎಕ್ಸಲೆನ್ಸ್? ಇಲ್ಲ, ನಾನು ಹೇಳ್ತೀನಿ ಕೇಳಿ. ಅವರು ಸೆಂಟರ್ ಆಫ್ ಎಕ್ಸಲೆನ್ಸು ಜೊತೆಗೆ IIT ಮಾದರಿ ಅಂತ ಹೇಳಿದ್ರು. ಎರಡೂ ಅವರೇ ಹೇಳಿದ್ರು. ಓಕೆ, ಆಯ್ತಲ್ಲ. ಸೊ IIT ಮಾಡೆಲ್ ಅಂದರೆ ಬಹುಶಃ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು IITಯಲ್ಲಿ ಯಾವ ರೀತಿ ಸಿಸ್ಟಮ್ ಆಫ್ ಎಜುಕೇಷನ್ ಇದೆ, ಅಸೆಸ್ಮೆಂಟ್ ಯಾವ ರೀತಿ ಇದೆ, ಪೆಡಗಾಗಿ ಯಾವ ರೀತಿ ಇದೆ, ಇದೆಲ್ಲ ನಾವು ಅರ್ಥ ಮಾಡಿ. ನಾನು ಬಂದಾಗಿಂದ, ಯಾಕಂದರೆ ನಾನು ಇಂಜಿನಿಯರ್ ಅಲ್ಲ, ನಾನು ಡೆಂಟಲ್ ಡಾಕ್ಟ್ರು. ಆದರೆ ಇಂಜಿನಿಯರಿಂಗ್ ಬಗ್ಗೆ ನಮಗೆ ಭಾಳಷ್ಟು ಡೆಂಟಲ್ ಇದರಲ್ಲಿ ಭಾಳಷ್ಟು ನಾವು ಅದ್ರ ಬಗ್ಗೆ ತಿಳುವಳಿಕೆ ಇದೆ. ಬಾಯಲ್ಲಿ ನಾವು ಭಾಳಷ್ಟು ಇಂಜಿನಿಯರಿಂಗ್ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಕಟ್ಟುವಂಥದ್ದು ಮಾಡುವಂಥದ್ದು. ಅದರಿಂದ ಆ ಒಂದು ಜ್ಞಾನ ನನಗಿರೋದ್ರಿಂದ ನನಗೆ IIT ಅಲ್ಲಿ ಯಾವ ರೀತಿ ಶಿಕ್ಷಣದ ಪದ್ಧತಿ ಇದೆ ಇದರ ಬಗ್ಗೆ ಕೂಡ ನಾನು IIT ಚೆನ್ನೈಗೆ ಭೇಟಿ ಕೊಡುವಂಥದ್ದು ಇದೆ. ಇದೆಲ್ಲ ಕೆಲವೆಲ್ಲ ನಾವು ಯಾಕಂದರೆ ಭಾಳಷ್ಟು ತಯಾರಿ ಆಗಬೇಕು. ಇದೆಲ್ಲ ಮಾಡಿಕೊಂಡು ನಾವು ಈಗ ಈ ವ್ಯವಸ್ಥೆಯಲ್ಲಿ ನಾವು IIT ಮಾದರಿ ಮಾಡಲಿಕ್ಕೆ ಸಾಧ್ಯ ಇದೆ. ಈಗಿರ್ತಕ್ಕಂಥದ್ರಲ್ಲಿ ಬರೀ ಹೆಸರು ಹೇಳ್ಬೋದು. ನಾವು ಅದಕ್ಕೆ ಮೂಲಭೂತ ಸೌಲಭ್ಯ, ಅದಕ್ಕೆ ಬೇಕಾದಂಥ ಮೆಷಿನ್ರಿ, ಎಕ್ವಿಪ್ಮೆಂಟು, ಸೌಕರ್ಯಗಳೆಲ್ಲ ಒದಗಿಸ್ಬೇಕು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಟೀಚಿಂಗ್ ಫ್ಯಾಕಲ್ಟಿಗೂ ಆ ಮಟ್ಟದಲ್ಲಿ IIT ರೀತಿಯಲ್ಲಿ ಪಾಠಗಳು ಮಾಡುವಂಥದ್ದನ್ನು ಅವ್ರಿಗೂ ನಾವು ಟ್ರೈನಿಂಗ್ ಮಾಡಬೇಕು. ಇದೆಲ್ಲ ಬರೀ ಹೇಳಿದಷ್ಟು ಸುಲಭ ಇಲ್ಲ. ಇದಕ್ಕೆಲ್ಲ ಒಂದು ರೀತಿ ಸ್ಟ್ರಕ್ಚರ್ ಇರಬೇಕು, ಪ್ಲ್ಯಾನ್ಡಾಗಿ ಒಂದು ಸ್ಟೇಜ್ ಬೈ ಸ್ಟೇಜ್ ಮಾಡಬೇಕು. ನಾನು ಇವತ್ತು ಹೇಳಿ ನಾಳೆ IIT ಪದ್ಧತಿ ತರ್ತೀನಿ ಅಂದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದರಿಂದ ಇದನ್ನೆಲ್ಲ ನಾವು ಅವರು ಹೆಸರು ಯಾವ ಕಾರಣಕ್ಕಿಟ್ಟರು ಅದು ಬೇರೆ ವಿಚಾರ. ಆದರೆ ಅದನ್ನು ನನಸು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯವನಾಗಿ, ವಿಶ್ವೇಶ್ವರಯ್ಯವರ ಹುಟ್ಟಿರ್ತಕ್ಕಂಥ ಜಿಲ್ಲೆಯಿಂದ ಬಂದಿರೋನಾಗಿ ನನ್ನ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸಬೇಕು ಅಂತಕ್ಕಂಥ ನನ್ನ ಉದ್ದೇಶ. ಇನ್ನೂ ಕೂಡ ಒಂದು ವರ್ಷಾಚರಣೆ ಯಾರು ಹೊಸ ನಿರ್ದೇಶಕರಿಲ್ಲ, ಪ್ರಭಾರಿ ಇರಲ್ಲ. ಈಗ BOG ಅವರು ಮಂಜುನಾಥ್ ಅಂತೇಳಿ ಕರ್ನಾಟಕದವರೇ IIT ಮುಂಬೈಯಲ್ಲಿ ಇದ್ದಾರೆ. ನಾನು ಸುಮಾರು 2-3 ಸಾರಿ ಅವ್ರ ಜೊತೆ ಮಾತಾಡಿದೆ. ಅವರು ಜನವರಿ 1ನೇ ತಾರೀಕು ನಾವು ಕೆಲಸ ನಿರ್ವಹಿಸ್ತೀನಿ ಅಂಥೇಳಿ ಸುಮಾರು 4-5 ತಿಂಗಳಿಂದ ಆಗಾಗ ಬಂದು ಇಲ್ಲಿ ಹಲವಾರು ಸಲಹೆಗಳು, ಸೂಚನೆಗಳನ್ನು ಕೊಡ್ತಾಯಿದ್ರು. ಆದರೆ ಈಗ ಜನವರಿ 1 ಆಯಿತು, ಈಗ ಫೆಬ್ರವರಿ ಆಯಿತು, ಈಗ ಇನ್ನೂ ಗೊಂದಲ ಇದೆ. ಈಗ ನಾವು ನಮ್ಮ BOG ಚೇರ್ಮನ್ ಪ್ರೊಫೆಸರ್ ಮುತ್ತುರಾಮನ್ ಅವರಿದ್ದಾರೆ. ಈಗ ಅವರು ಸರ್ಕಾರಕ್ಕೆ ವರದಿ ಕೊಡ್ತಾರೆ. ವರದಿ ಕೊಟ್ಟ ಮೇಲೆ ನಾವು ಇನ್ನಷ್ಟು ದಿವಸ ಕಾಯಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಏನು ಕ್ರಮ ತಗೋಬೇಕು ಅದನ್ನು ತೆಗೆದುಕೊಡ್ತೀವಿ. ಸರ್, ಈಗ ಫೆಬ್ರವರಿ 28ಕ್ಕೆ ವರದಿ ಸಲ್ಲಿಸ್ತಾರೆ ಅಂತ ಹೇಳಿದ್ರಿ. ಅದೇ SCP ರಿಪೋರ್ಟ್. ಈಗ ಮಧ್ಯಂತರ ವರದಿ ಕೊಟ್ಟಿರೋದು ಫೆಬ್ರವರಿ 28 ಅಂತ ಹೇಳಿದ್ವಿ. ಓಕೆ, ಈಗ ಅವರು ಮಧ್ಯಂತರ ವರದಿ ಕರಡು ರೆಡಿಯಾಗಿದೆ. ಅಧಿಕೃತವಾಗಿ ನಮಗೆ ಇಲ್ಲ, ಅಧಿಕೃತವಾಗಿ ಸಲ್ಲಿಕೆ ಆಗಿದೆ. ಚರ್ಚೆಗಳಾಗಿವೆ ಅದನ್ನು. ಅದರಿಂದ ಈಗ ಅವರು ಸಮಯ ಕೇಳಿದ್ದಾರೆ. ಫೆಬ್ರವರಿ 28ಕ್ಕೆ ಆಗೋದಿಲ್ಲ, ನಮಗೆ ಸಮಯ ಎಕ್ಸ್ಟೆನ್ಷನ್ ಕೇಳಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅವರಿಗೆ ಯಾಕಂದರೆ ಒಂದು ವಿಸ್ತೃತವಾದಂಥ ಉದ್ಯೋಗ ಆಧಾರಿತವಾಗಿರ್ತಕ್ಕಂಥ ಒಂದು ನೀತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ. ಮತ್ತು ಡಿಗ್ರಿ 3 ವರ್ಷ ಆಗುತ್ತೆ. ಈಗ ಅದು ನಮಗೆ ನೋಡಿ, ಈಗ ಮುಂದೆ ಏನು ಈಗಿರ್ತಕ್ಕಂಥ ಏನು 2021ರಲ್ಲಿ ಸೇರಿರ್ತಕ್ಕಂಥವ್ರಿಗೆ ಅವರು ಪೂರ್ತಿ ಮಾಡೋವರೆಗೂ, ಅಂದರೆ ಈಗ ಕೆಲವರು 5ನೇ 6ನೇ ಸೆಮಿಸ್ಟರ್ ಇದ್ದಾರೆ. ಮತ್ತು ಕೆಲವರು ಈಗ ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೂ ಹಳೇ ಒಂದು ಏನು NEP ಇದರಲ್ಲೇ ಸೇರಿದ್ದಾರೆ. ಅವರಿಗೆ ಏನಿದೆ ಅವರು ಪೂರ್ಣ ಮಾಡೋವರೆಗೂ ಇವತ್ತು ನಾವು ಅವ್ರಿಗೆ ಯಾವುದೇ ರೀತಿ ಅದರಲ್ಲಿ 3 ವರ್ಷ 4 ವರ್ಷ ಅಲ್ಲ, 4 ಎಲ್ಲರೂ ಅದೇ ಗೊಂದಲ. ಏನಂದರೆ ಭಾಳಷ್ಟು ಜನ ಭಾಳ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ, 4 ವರ್ಷಕ್ಕೆ ಮಾಡಿದ್ದೀವಿ ಡಿಗ್ರಿ ಅಂತ. ದಯವಿಟ್ಟು ನಾನು NEPಯನ್ನು ಸ್ವಲ್ಪ ದಯವಿಟ್ಟು ಅವರ ಪ್ರಪೋಸಲ್ಸ್ ಕಡ್ಡಾಯವಾಗಿ 4 ವರ್ಷ ಅಂತ ಮಾಡಿಲ್ಲ. 4 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ 3ನೇ ವರ್ಷಕ್ಕೆ ಡಿಗ್ರಿ ತಗೊಂಡು ನೀವು ಹೋಗ್ಬೋದು. ಇವಾಗ ಇಂಜಿನಿಯರಿಂಗಲ್ಲಿ ನೀವು 3ನೇ ವರ್ಷ ತಗೊಂಡು ಆಚೆ ಹೋಗ್ತಾಗತ್ತಾ? ಕಡ್ಡಾಯ ತಾನೇ 4 ವರ್ಷ ಓದಲೇಬೇಕಲ್ಲ ಇಂಜಿನಿಯರಿಂಗ್. ಮತ್ತು 4 ವರ್ಷ ನೀವು ಕಡ್ಡಾಯ ಮಾಡ್ತೀರಾ, ಆಪ್ಷನಲ್ ಇಟ್ಬಿಟ್ಟು, ನಾಟ್ ಮ್ಯಾಂಡೇಟ್ರಿ ಅಂತ ಹೇಳಿ
ನೀವು 4 ವರ್ಷ ನಾವು ಡಿಗ್ರಿ ಕೋರ್ಸ್ ಮಾಡಿದ್ದೀವಿ, ನಾವು 4 ವರ್ಷ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇದೆಯಾ? ಈಗ ಅದಕ್ಕೆ ಈಗ ನಾವು ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಈಗ ಏನು ಹಳೆ 2021ರಲ್ಲಿ ತರಾತುರಿಯಾಗಿ ಮಾಡಿದ್ರು, ಈಗ ನಾವು ಈಗ 4 ವರ್ಷಕ್ಕೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ಯಾವ ಸಂಖ್ಯೆಯಲ್ಲಿ? ಯಾಕಂದರೆ ಸುಲಭ ವಿಚಾರ ಅಲ್ಲ. 4ನೇ ವರ್ಷ ಓದಬೇಕಾದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಅದಕ್ಕೆ ಏನೋ ಅಡ್ಮಿಷನ್ ಕೇಳ್ತಾರೆ. ಅಲ್ಲಿ ಏನೇನು ಕಾಲೇಜುಗಳಲ್ಲಿ ಏನು ವ್ಯವಸ್ಥೆಗಳಿದ್ದಾವೆ, ಇವೆಲ್ಲ ಭಾಳ ಸಮಸ್ಯೆ ಇದೆ. ನಾವು ಹೇಳಿದಷ್ಟು ಸುಲಭ ಇಲ್ಲ. ಅದರಿಂದ ಸಮಿತಿ ಸಭೆಯಲ್ಲಿ ಪ್ರಾಥಮಿಕವಾಗಿ ಮಾಡಿದಂಥ ಸಭೆಯಲ್ಲಿ ಹೆಚ್ಚು 3 ವರ್ಷದ ಡಿಗ್ರಿಗೆ ಒಲವು ತೋರಿಸಿದಾರೆ ಅಂತ ಅಭಿಪ್ರಾಯ ಬಂದಿದೆ. ಇದು ನೀವು ಹೇಳ್ತಾ ಇದ್ದೀರಾ, ನಮ್ಮ ಕಿವಿಗೂ ಬಿದ್ದಿದೆ. ಕೆಲವು ಸರ್ವೆ ಮಾಡಿರ್ತಕ್ಕಂಥ ಸಂಸ್ಥೆಯವರು ಕೆಲವರು ನಮಗೂ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಆದರೆ ಸಮಿತಿ ಒಂದೆಲ್ಲ ಬಹುಶಃ ಪರಿಗಣಿಸ್ತಾ ಇದೆ. ಅವ್ರು ಅಂತಿಮವಾಗಿ ಕೊಡೋ ತನಕ ನಾನು ಏನಿದೆ ಅಂತ ಹೇಳಲಿಕ್ಕೆ ಅಲ್ಲ ಸರ್, ಈಗ ಯಾಕಂದರೆ ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ ಈಗ, ಮತ್ತು ಯಾವಾಗ ನೀವು ಅದನ್ನು ಈಗ ನೋಡಿ, ಈಗ ಹೊಸ ವರ್ಷ ಈ ವರ್ಷದಲ್ಲಿ 2024ಕ್ಕೆ ನಾವು ಆದಷ್ಟು ಹೊಸ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶ. ನೋಡೋಣ, ಈಗ ಅವರು ವಿವಿಧ ಹಂತಗಳಲ್ಲಿ ನಮ್ಗೆ ವರದಿ ಕೊಡಬೇಕು. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು.